ಗಣೇಶ್ ಅವರೇ, ಸಂಬರ್ಗಿ ಅವರು ಬಹಳ ಚೆನ್ನಾಗಿ ಹೇಳ್ತಾ ಇದ್ದಾರೆ. ಹೌದು, ಯುದ್ಧ ಮಾಡಲೇಬೇಕಿತ್ತು, ಪ್ರೊಡ್ಯೂಸರ್ಗಳನ್ನ ಉಳಿಸೋಕೋಸ್ಕರ ಯುದ್ಧ ಮಾಡಬೇಕಾಗಿತ್ತು. ಹಾಗಾಗಿ ಯುದ್ಧದ ಬಗ್ಗೆ ಮಾತನಾಡಿದ್ರು, ಪೈರಸಿ ವಿರುದ್ಧ ಹೋರಾಟದ ಬಗ್ಗೆ ಮಾತನಾಡಿದ್ರು. ಇದರ ಪರಿಣಾಮ ಏನಾಗ್ತಿದೆ? ಸಾಮಾಜಿಕ ಜಾಲತಾಣದಲ್ಲಿ ಲಿಟ್ರಲಿ ಕಚ್ಚಡ್ಕೊಂಡು ಸಾಯ್ತಾ ಇದ್ದಾರೆ ಅಭಿಮಾನಿಗಳು. ದೇವರ ದಯದಿಂದ ಇನ್ನು ಬೀದಿ ರಂಪಾಟ ಆಗಿಲ್ಲ ಸರ್. ಹಾಗಾಗೋದು ಬೇಡ. ಆಗೋಲ್ಲ ಅನ್ನೋ ಧೈರ್ಯ ಯಾರಿಗಿದೆ ಸರ್? ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿರೋರು ನಾಳೆ ಬೀದಿಲಿ ಹೊಡೆದಾಡ್ಕೊಳ್ಳೋಲ್ಲ ಅನ್ನೋ ಧೈರ್ಯ ಯಾರಿಗಿದೆ? ಮೇಡಮ್, ಈಗ ತಾವು ಸ್ವಲ್ಪ ಗಂಟಲು ಪ್ರಾಬ್ಲಮ್ ಆಗಿದೆ, ಬೇಜಾರು ಮಾಡ್ಕೋಬೇಡಿ. ಇನ್ಫೆಕ್ಷನ್ ಆಗಿದೆ. ತಾವು ಮಾತಾಡೋವಾಗ ಹೇಳಿದ್ರಿ ಇಡೀ ಚಂದನವನ ಗಬ್ಬು ನಾರ್ತಾ ಇದೆ ಅಂತ. ಯಾರೋ ಒಂದ್ 4 ಜನ ಕಿಡಿಗೇಡಿಗಳು ಈ ತರ ಚಿಕ್ಕ ಪುಟ್ಟ ತಪ್ಪು ಮೆಸೇಜ್ಗಳು ಆಗಿದ ತಕ್ಷಣ ಚಂದನವನ ಗಬ್ಬು ನಾರ್ತಾ ಇಲ್ಲ. ಆಮೇಲೆ ಮತ್ತೊಂದು ಹೇಳಿದ್ರಿ ತಾವು, ಬರೀ ಸೋಷಿಯಲ್ ಮೀಡಿಯಾದಲ್ಲಿ ಈ ತರ ಕಾಮೆಂಟ್ ಮಾಡೋರು ಸುದೀಪ್ ಅವ್ರ ಮನೆ ಮುಂದೆ ಅಥವಾ ದರ್ಶನ್ ಅವ್ರ ಮನೆ ಮುಂದೆ ಹೋಗಿ ಹೆಣ್ಮಕ್ಳು ಬೈಬೇಕಾಗಿತ್ತು, ಅವ್ರ ಧೈರ್ಯ ಇದೆ ಅಂತ. ಇಟ್ ಇಸ್ ನಥಿಂಗ್ ಬಟ್ ಪ್ರೊವೊಕೇಶನ್ ಅಂತ ನಾನು ಭಾವಿಸ್ತೇನೆ. ಹೌದು, ನಾನು ಹೇಳಿದ ಪ್ರೊವೊಕೇಶನ್ ಅಲ್ಲ. ಬೆಂಗಳೂರಿನಲ್ಲಿ ಇರ್ತಾರೋ ಇಲ್ವೋ ಗೊತ್ತಿಲ್ಲ, ಅವರೆಲ್ಲ ಎಲ್ಲಿ ಬಚ್ಚಿಟ್ಕೊಂಡಿರ್ತಾರೆ. ಇದು ಪ್ರೊವೊಕೇಶನ್ ಅಲ್ಲ, ಪ್ರೊವೊಕೇಶನ್ ಅಲ್ಲ. ನಾನು ಹೇಳಿದ್ದು ಹೈಡ್ ಮಾಡ್ಕೊಂಡು ಬಚ್ಚಿಟ್ಕೊಂಡು ಒಬ್ಬರ ಮೇಲೆ ಒಬ್ರು ಬೈದಾಡ್ಕೊಳ್ಳೋರು ನಿಜವಾಗ್ಲೂ ಬೈಲೇಬೇಕು ಅನ್ನೋ ಇಂಟೆನ್ಷನ್ ಇದ್ರೆ ಧೈರ್ಯ ತೋರಿಸ್ಲಿ ನೋಡೋಣ. ಒದ್ದೊಳಗಾಗ್ತಾರೆ ಸರ್ ಪೊಲೀಸರು, ಒದ್ದೊಳಗಾಗ್ತಾರೆ ಪೊಲೀಸರು. ಕೇಳಿಸ್ಕೊಂಡ್ಬಿಟ್ಟು ನೀವೇ ಉತ್ತರ ಕೊಡಿ ಸರ್. ನನ್ನ ಉದ್ದೇಶ ವೆರಿ ಕ್ಲಿಯರ್ ಇದೆ. ಧೈರ್ಯ ಇದ್ದವರು, ನಿಜವಾಗ್ಲೂ ಅಭಿಮಾನ ಪ್ರದರ್ಶನ ಮಾಡೋರು ಹೀರೋಗಳ ಹೆಸರಲ್ಲಿ ಸಿನಿಮಾ ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡ್ತಾರೆ ಸರ್. ಹಿಂಗೆ ಅವ್ರ ಮನೆ ಹೆಣ್ಮಕ್ಳನ್ನ ಬೀದಿಗೆ ತಂದು ರಂಪಾಟ ಮಾಡಲ್ಲ. ದಟ್ ವಾಸ್ ಮೈ ಇಂಟೆನ್ಷನ್. ನೀವು ನನ್ನ ಹೇಳಿಕೆಯನ್ನು ತಿರ್ಚೋ ಪ್ರಯತ್ನ ಮಾಡಬೇಡಿ. ಉತ್ತರ ಕೊಡಿ. ಅಫ್ಕೋರ್ಸ್ ನೀವು ಹೇಳಿದ್ದು ಒಂದ್ ನಿಮಿಷ. ಈಗ ನಾನು ಹೇಳ್ತಾ ಇರೋದು, ನೀವು ಪ್ರೊವೋಕ್ ಮಾಡ್ತಾ ಇದ್ರಿ ಅಂತ ಹೇಳಿ, ಬಟ್ ಆ ಸೆಂಟೆನ್ಸ್ ಆ ತರ ಇತ್ತು. ಅದಕ್ಕೆ ಸುದೀಪ್ ಅವರು ಈಗಾಗಲೇ ಸ್ಪಷ್ಟನೆ ಕೊಟ್ಟಿದ್ದಾರೆ. ನಾನ್ ಮಾತಾಡಿದ್ದು ಪೈರಸಿ ವಿರುದ್ಧ ಅಂತ. ಅದು ಅಲ್ಲಿಗೆ ನಿಲ್ಲಿಸಬಹುದಾಗಿತ್ತು. ಬಟ್ ಈ ಕಿಡಿಗೇಡಿಗಳು ಮಾಡ್ತಾ ಇರೋ ಕೆಲಸ ಇಡೀ ಸಮಾಜವನ್ನ ತಲೆ ತಗ್ಸುವಂತ ಕೆಲಸ ಮಾಡ್ತಾ ಇದ್ದಾರೆ. ಬಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ನಾಟ್ ಓನ್ಲಿ ಆರ್ಟಿಸ್ಟ್, ನಾಟ್ ಓನ್ಲಿ ಡೈರೆಕ್ಟರ್ಸ್, ನಾಟ್ ಓನ್ಲಿ ಸ್ಪೆಕ್ಟೇಟರ್ಸ್, ನಿಮ್ಮ ಮೀಡಿಯಾಗೂ ಕೂಡ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಇದೆ. ಮಾಧ್ಯಮಗಳಿರೋದು ಇಟ್ಸ್ ಅ ಬ್ರಿಡ್ಜ್. ನಿಮಗೆ ಗೊತ್ತಿದೆಯೋ ಇಲ್ಲೋ ಗೊತ್ತಿಲ್ಲ. ಎಲ್ಲಿ ತಪ್ಪು ನಡೆದಿದೆ ಅದನ್ನ ಸರಿಪಡಿಸೋರು ಯಾರು ಇರ್ತಾರೆ, ಅವ್ರ ಮಧ್ಯ ಇರೋ ಕನೆಕ್ಷನ್ ಸರ್. ನಾವು ಹೋಗಿ ಕಂಪ್ಲೇಂಟ್ ಕೊಡಬೇಕು ಅನ್ನೋದು ನೀವ್ ಹೇಳ್ತಿದ್ದೀರಲ್ಲ. ದರ್ಶನ್ ಅವರ ಅಭಿಮಾನಿಗಳು, ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಅವ್ರ ಬಗ್ಗೆ ಕೂಡ ಕೆಟ್ಟದಾಗ ಹೇಳ್ರಿ. ನೀವೆಷ್ಟು ಜನದ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದೀರಾ ಸರ್? ಪರ್ಸನಲಿ ಫೇಸ್ಬುಕ್ ಕಂಪ್ಲೇಂಟ್ ಕೊಟ್ಟು ಗೊತ್ತಾಗುತ್ತೆ ನಿಮ್ಗೆ. ನನ್ನ ಇಷ್ಟ ಫ್ಯಾನ್ ಹೋಗಿ, ನನ್ನ ಫ್ಯಾನ್ ಫಾಲೋವರ್ಸ್ ಹೋಗಿ ನೀವು ಕಂಪ್ಲೇಂಟ್ ಕೊಟ್ಟಿದ್ದೀರಾ ಸರ್? ಎಲ್ಲಿ ಕೊಟ್ಟಿದ್ದೀರಾ ಹೇಳಿ ಸರ್, ಡೀಟೇಲ್ಸ್ ಹೇಳಿ. ನೀವು ಯಾವ ಪೊಲೀಸ್ ಸ್ಟೇಷನ್ ಅಲ್ಲಿ ದರ್ಶನ್ ಅವರ ಪತ್ನಿಯನ್ನ ಸಮರ್ಥಿಸಿಕೊಂಡು ಕಂಪ್ಲೇಂಟ್ ಕೊಟ್ಟಿದ್ದೀರಿ? ಮೇಡಮ್, ನಾನೊಬ್ಬ ಹೋದ್ರೆ ಅಷ್ಟು ನರಸಿಂಹಲ ಸರ್ ಹೆಂಗಾಗತ್ತೆ ಅಂದ್ರೆ, ತಪ್ಪು ಮಾಡ್ತಿದ್ದಾರೆ ಬುದ್ಧಿ ಹೇಳ್ರಪ್ಪ ಅಂತಂದ್ರೆ ನೀವೇನ್ ಮಾಡ್ತಿದ್ದೀರಿ? ಅದೊಂದು ಗಾದೆ ಇದೆ ಸರ್, ಮದುವೆ ಆಗೋ ಬ್ರಾಹ್ಮಣ ಅಂದ್ರೆ ನೀನೇ ನನ್ನ ಹೆಂಡತಿ ಅಂದ್ರಂತೆ. ಈಗ ಅವರು ನಿಜವಾದ ಅಭಿಮಾನಿ ಏನ್ ಮಾಡ್ತಾರೆ ಅಂದ್ರೆ, ಇಬ್ಬರು ಸಿನಿಮಾಗಳು ನೋಡ್ತಾರೆ ಸರ್, ನೋಡಿ ಎಂಜಾಯ್ ಮಾಡ್ತಾರೆ. ದಟ್ ಈಸ್ ಫ್ಯಾನ್. ಅವ್ರು ಮಾತ್ರ ಫ್ಯಾನ್ಗಳು, ನಿಜವಾದ ಅಭಿಮಾನಿಗಳು. ಈ ಕಿಡಿಗೇಡಿಗಳಿದಾರಲ್ಲ, ಇಂಥ ಕಾಮೆಂಟ್ ಮಾಡೋದು, ಒಬ್ಬರಿಗೊಬ್ಬರಿಗೂ ಹತ್ತಿಡೋದು, ಇಂಥ ಕೆಲಸಗಳು ನಡೀತಾ ಇದಾವಂದ್ರೆ ಓನ್ಲಿ ಕಿಡಿಗೇಡಿಗಳು ಮಾತ್ರ ಮಾಡುವಂತ ಕೆಲಸಗಳಿವು. ನಿಜವಾದ ಫ್ಯಾನ್. ನಂದು 3 ಥಿಯೇಟರ್ ಇದೆ ಮೇಡಮ್ ಬೆಂಗಳೂರಲ್ಲಿ. ನಾನು ಆಡಿಯನ್ಸ್ ಪಲ್ಸ್ ನನಗೆ ಗೊತ್ತಿದೆ, ಯಾವ ತರ ಎಂಜಾಯ್ ಮಾಡ್ತಾರೆ, ಯಾವ ತರ ಅಭಿಮಾನಿಗಳಿರ್ತಾರೆ ಅನ್ನೋದು ನನಗೆ ಗೊತ್ತಿದೆ. ಅಭಿಮಾನ ಆದವರು ಯಾರು ಒಬ್ಬ ಸ್ವಚ್ಛ ಅಭಿಮಾನಿಯಾಗಿದ್ದರೆ ಯಾವುದೇ ರೀತಿಯ ಅಡ್ಡ ಕೆಲಸಗಳಿಗೆ ಹೋಗೋದೇ ಇಲ್ಲ. ಇಂಥ ಕಮಿಟ್ಗಳೆಲ್ಲ ಮಾಡೋದು, ಇನ್ನೊಂದು ಪ್ರವೋಕ್ ಮಾಡಿದಾರಲ್ಲ, ಇವರೆಲ್ಲನೂ ಕಿಡಿಗೇಡಿಗಳೇ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಮೇಡಮ್. ನಾವು ಜವಾಬ್ದಾರಿ ಬಗ್ಗೆ ಮಾತನಾಡ್ತಿದೀವಿ. ನರಸಿಂಹ ಸರ್, ಫಿಲ್ಮ್ ಚೇಂಬರ್ ಫಿಲ್ಮ್ ಚೇಂಬರ್ ನ ರೆಸ್ಪಾನ್ಸಿಬಿಲಿಟಿ ಏನು? ಹಾಗಾದ್ರೆ ಇದು ಫ್ಯಾನ್ಗಳ ಹೆಸರಲ್ಲಿ ಯಾರೋ ಕಿಡಿಗೇಡಿಗಳು ಮಾಡ್ತಾ ಇರೋ ಕೃತ್ಯ. ಹಂಗಾಗಿ ಇದಕ್ಕೂ ಫಿಲ್ಮ್ ಚೇಂಬರ್ಗೂ ಸಂಬಂಧ ಇಲ್ಲ, ಇದಕ್ಕೂ ಕನ್ನಡ ಇಂಡಸ್ಟ್ರಿಗೂ ಸಂಬಂಧ ಇಲ್ಲ. ಇದು ಸುದೀಪ್ ಫ್ಯಾನ್ಸ್, ದರ್ಶನ್ ಫ್ಯಾನ್ಸ್ ಮಾಡ್ಕೊಳ್ತಿರೋದು. ಬೇಕಾದ್ರೆ ಅವರಿಬ್ರು ಅಡ್ರೆಸ್ ಮಾಡ್ಕೊಳ್ಳಿ, ಇಷ್ಟೇನಾ ಸರ್? ಇಲ್ಲ ಮೇಡಮ್, ನಾವು ಖಂಡಿತ ಕರೀತಾ ಇದೀವಿ. ಇಂಥ ವಾರಗಳು ನಡೆದಾಗ ನಾವು ಎಲ್ಲ ಮಧ್ಯಕ್ಕೆ ಬಂದೇ ಬರ್ತೀವಿ. ಇದೇ ವಿಷಯ ಅಲ್ಲ, ಯಾವುದೇ ವಿಷಯ ಬರಲಿ, ನಾಡಿನಲ್ಲಿ ರೈತರದಾಗ್ಬೋದು, ನೀರಿಂದ ಆಗ್ಬೋದು, ಭೂಮಿದಾಗ್ಬೋದು, ಯಾವುದೇ ಬಂದಾಗ ನಾವು ಮುಂದೆ ಫಸ್ಟ್ ಬರೋದು ಫಿಲ್ಮ್ ಚೇಂಬರ್ ಮೇಡಮ್. ಇಂಥದ್ದಾದಾಗ್ಲೂ ನಾವು ಯಾವುದೇ ಆರ್ಟಿಸ್ಟ್ ಆಗ್ಬೋದು ಕರೆದು ಕೇಳ್ತೀವಿ, ಯಾಕಪ್ಪ ಈ ತರ ಮಾಡಿದ್ವಿ. ಅವರು ಸಂದೇಶ ಕೊಟ್ಟಿದ್ದಾರೆ, ಪೈರಸಿ ವಿರುದ್ಧ ಅಂತ ಹೇಳಿದ್ದಾರೆ ಸುದೀಪ್ ಅವರು. ಇವ್ರೊಂಥರ ಎಲ್ಲೋ ಇದ್ದಾರೆ ಪಾಪ. ಹಾಗಾಗಿ ಅವ್ರ ಪರ ಇವ್ರ ಪರ ಬೇಡಿ. ಇಂಥವು ನಡೀತಾ ಇರೋದೇ ಕೆಲವು ಕಿಡಿಗೇಡಿಗಳಿಗೆ ಮಾತ್ರ, ಅವರಿಂದ ಮಾತ್ರ ಆಗ್ತಾ ಇದೆ ಅನ್ನೋದು
ಎಲ್ಲರೂ ಗೊತ್ತಾಗಿರೋ ವಿಷಯ ಇದು. ಸರ್, ಇವಾಗ ಇಲ್ಲಿ ಎಷ್ಟು ಇಷ್ಟೊಂದು ಜನ ಜನ ಫ್ಯಾನ್ಸ್ ಬಂದಿದ್ದಾರೆ. ಇವಾಗ ಎಷ್ಟು ಅವ್ರು- ಜನ ಅವ್ರು ಕರ್ಸಿದ್ರಿ, ಯಾರ- ಎಷ್ಟು ಬುದ್ಧಿ ಹೇಳಿದ್ರಿ ಅನ್ನೋದ್ರ ಬಗ್ಗೆನೂ ನಾನು ಲೆಕ್ಕ ಕೇಳ್ತೀನಿ. ಸರ್ ಸಂಬರ್ಗಿ ಸರ್, ಈ ಪೈರಸಿ ಬಗ್ಗೆನೆ ಯುದ್ಧ ಅನ್ನೋದಾಗಿದ್ರೆ ಕನ್ನಡ ಚಿತ್ರೋದ್ಯಮ ಹಂಗಾದ್ರೆ ಆ ಲೆವೆಲ್ ಬಂದ್ಬಿಟ್ಟಿದ್ಯಾ ಸರ್? ಒಬ್ಬ ನಟನ ಸಿನಿಮಾವನ್ನ ಹಾಳು ಮಾಡ್ಲಿಕ್ಕೆ ಇನ್ನೊಬ್ಬ ನಟನ ಅಭಿಮಾನಿಗಳು, ಸೋಕಾಲ್ಡ್ ಅಭಿಮಾನಿಗಳು ಆ ನಟನ ಚಿತ್ರವನ್ನ ಪೈರಸಿ ಮಾಡಿ ಹಾಳು ಮಾಡಬೇಕು ಅನ್ನೋ ಮಟ್ಟಕ್ಕೆ ಬಂದ್ಬಿಟ್ಟಿದ್ಯಾ ಹಾಗಾದ್ರೆ ಚಿತ್ರೋದ್ಯಮ? ಈ ಪ್ರಶ್ನೆಗೆ ಉತ್ತರ ಇದೆ, ಪೊಲೀಸ್ ಡಾಕ್ಯುಮೆಂಟ್ ಅಲ್ಲೇ ಇದೆ. ರೇಣುಕಾಸ್ವಾಮಿ ಮರ್ಡರ್ ಕೇಸಲ್ಲಿ ವೆರಿ ಕ್ಲಿಯರ್ ಆಗಿ 170 ಫ್ಯಾನ್ ಕ್ಲಬ್ಸ್ ವೇರ್ ಪೇಡ್ ಆಫ್ 2 lakh rupees ಎವ್ರಿ ಮಂತ್ ಬೈ ದಿಸ್ ಗ್ಯಾಂಗ್ ಅನ್ನೋದನ್ನ ಉಲ್ಲೇಖವನ್ನ ಚಾರ್ಜ್ ಶೀಟ್ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ. 170 ಫ್ಯಾನ್ ಕ್ಲಬ್ಗಳಿಗೆ ತಿಂಗಳಿಗೆ 7 ಲಕ್ಷ ರೂಪಾಯಿ ವರಮಾನವನ್ನು ಕೊಟ್ಟು ಯಾವ ತರ ಮಾತಾಡಬೇಕು, ಯಾವ ತರ ಪ್ರವೋಕ್ ಮಾಡಬೇಕು ಅನ್ನೋದನ್ನ ಬೇರೆ ಯಾವ ಹೀರೋಗೂ- ಬೇರೆ ಯಾವ- court ಅಲ್ಲಲ್ಲ. ಇದೆ. ಅದನ್ನ ಬೇರೆ ಯಾವ ಹೀರೋಗೂ ಫ್ಯಾನ್ ಅಸೋಸಿಯೇಷನ್ ಇಲ್ವಾ ಸರ್? ಫ್ಯಾನ್ ಕ್ಲಬ್ ಬೇರೆ ಯಾವ ಹೀರೋಗೂ ಫ್ಯಾನ್ ಅಸೋಸಿಯೇಷನ್ ಇಲ್ವಾ? ಸೋಷಿಯಲ್ ಮೀಡಿಯಾ ಗ್ಯಾಂಗ್. ಫ್ಯಾನ್ ಕ್ಲಬ್ ಇಸ್ ಆರ್ಗನೈಸ್ ಸೋಷಿಯಲ್ ಮೀಡಿಯಾ ಗ್ಯಾಂಗ್. ನಡೆಸಲಿ ಅಂತ ಏನೋ ಅಭಿವೃದ್ಧಿ ಮಾಡ್ಲಿ ಅಂತ ಈ ತರ ಕಿಡಿಗೇಡಿಗಳ ಮಾತುಗಳು ಡಾಕ್ಯುಮೆಂಟ್ ಆಗಿದೆ. ದಯವಿಟ್ಟು. ಇಲ್ಲ, ಇಲ್ಲ. ಸೊ ಇದು ಹೇಗೆ ಅಂದ್ರೆ ಒಂದು ಚಿಕ್ಕ ರೌಡಿ ಪಡೆಗಳನ್ನು ಕಟ್ಕೊಂಡು ಒಂದೊಂದು ಜಿಲ್ಲೆಗಳಲ್ಲಿ, ತಾಲೂಕುಗಳಲ್ಲಿ ವ್ಯವಹಾರ ಮಾಡತಕ್ಕಂಥದ್ದು. ಅದು ಯಾವಾಗ ಗೊತ್ತಾಯ್ತು ನಮಗೆ? ಜುಲೈ 2024 ಯಾವಾಗ ರೇಣುಕಾಸ್ವಾಮಿ ಅವರು ಮರ್ಡರ್ ಆಯ್ತು. ನಾನು ಅವ್ರ ಹೆಸರು ತೊಗೊಳಕ್ ಆಗಲ್ಲ, ಯಾಕಂದ್ರೆ ನನ್ನ ಮೇಲೆ ಒಂದು ಕೋರ್ಟ್ ಮುಕದ್ದಮೆ ಹಾಕಿದ್ದಾರೆ, ಮಾತಾಡಬಾರ್ದು ಅಂತ. ಹೆಸರು ತಗೊಳ್ಳೋದಿಲ್ಲ. ರೇಣುಕಾಸ್ವಾಮಿ ಮರ್ಡರ್ ಕೇಸಿಂದ ನಮಗೆ ಗೊತ್ತಾಗಿದ್ದೇನು? ಫ್ಯಾನ್ ಕ್ಲಬ್ ನಡ್ಸಕ್ಕೆ ಒಬ್ರು ಇದ್ದಾರೆ, ಅವರು A17. ಅವ್ರ ಕೆಲಸ ಏನಿತ್ತು? ಅವರು ಹಿಂಗೆ ತಿಂಗಳಿಗೆ 70,000 ಇಂದ 2 ಲಕ್ಷ ರೂಪಾಯಿವರೆಗೂ ಕೊಡ್ತಾ ಇದ್ರು. ಏನಕ್ಕೆ ಕೊಡ್ತಾ ಇದ್ರು? ಅಲ್ಲಿ ಕಟ್ಔಟ್ ಹಾಕ್ಸ್ಲಿಕ್ಕೆ, ಫೇಸ್ಬುಕ್ ಹ್ಯಾಂಡಲ್ ಮಾಡ್ಲಿಕ್ಕೆ, ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ ಮಾಡ್ಲಿಕ್ಕೆ, ಅಲ್ಲಿ ಈ ತರದ ವ್ಯವಹಾರಗಳು. ಎವ್ರಿ ಟೈಮ್ ದೇರ್ ಇಸ್ ಅನ್ ಫಿಲ್ಮ್. ಎಕ್ಸಾಂಪಲ್, ಇದೇ ವರ್ಷ 2024 ಮ್ಯಾಕ್ಸ್ ಪಿಕ್ಚರ್ ಬಂದಾಗ್ಲೂ ಹೀಗೆ ಆಗಿತ್ತು. ಹೇಗೆ ಪೈರಸಿ ಇಮಿಡಿಯೇಟ್ ಆಗಿ ರಿಲೀಸ್ ಆಗಿ, ಚೆನ್ನೈಯಲ್ಲಿ ರಿಲೀಸ್ ಆಗಿ ಕಂಪ್ಲೇಂಟ್ ಆಯ್ತು, ಟೆಲಿಗ್ರಾಮ್ ಅಲ್ಲೆಲ್ಲ ವಿಡಿಯೋ ಬಂತು. ಸೊ ದ ಬೆಸ್ಟ್ ವೇ ಟು ಹಿಟ್ ಎ ಪರ್ಸನ್, ಫೈನಾನ್ಷಿಯಲಿ ವೀಕ್ ಮಾಡೋದು, ಪಿಕ್ಚರ್ ಬಗ್ಗೆ ನೆಗೆಟಿವ್ ರಿವ್ಯೂಸ್ ಮಾಡೋದು. ಹೈಕೋರ್ಟ್ ಆಫ್ ತಮಿಳುನಾಡು ಹ್ಯಾಸ್ ಗಾನ್ ಆನ್ ರೆಕಾರ್ಡ್. ಏನ್ ಹೇಳ್ತಾರೆ ಅಂದ್ರೆ, ಈ ರಿವ್ಯೂ ಸಿಸ್ಟಮ್ ಮತ್ತು ಇದನ್ನ ಏನ್ ಪಿಕ್ಚರ್ ಬರೋಕ್ಕೂ ಮುಂಚೆನೆ ಅದ್ರ ಬಗ್ಗೆ ಮಾತಾಡೋದಿದೆಯಲ್ಲ, ಅದನ್ನ 1 ವಾರ ಬ್ಯಾನ್ ಮಾಡಬೇಕು ಅಂತ ಹೈಕೋರ್ಟ್ ಆಫ್ ಚೆನ್ನೈ ಹೇಳಿದೆ. ಯಾಕೆ ಹೇಳಿದೆ? ಈ ತರದ ಫ್ಯಾನ್ ವಾರ್ಗಳನ್ನ, ಒಂದು ಬಿಸ್ನೆಸ್ ಎಂಟಿಟಿಯನ್ನ, ಒಂದು ಫಿಲ್ಮ್ ಇಂಡಸ್ಟ್ರಿನ ಹಾಳು ಮಾಡ್ತಾ ಇದ್ದಾರೆ, ಪ್ರೊಡ್ಯೂಸರ್ಗೆ ಲಾಸ್ ಆಗ್ತಾ ಇದೆ ಅಂತ ಲಾಸ್ಟ್ ಇಯರ್ ಒಂದು ಜಜ್ಮೆಂಟ್ ಬಂದಿದೆ. ಜಜ್ಮೆಂಟ್ ಏನ್ ಹೇಳುತ್ತೆ? ಹೈಕೋರ್ಟ್ ಆಫ್ ಕರ್ನಾಟಕ, ತಮಿಳುನಾಡು ಫ್ಯಾನ್ ರಿವ್ಯೂ ಮಾಡೋದನ್ನ ಬ್ಯಾನ್ ಮಾಡ್ತಿದ್ದಾರೆ. ರಿವ್ಯೂ ಮಾಡ್ತಾರಲ್ಲ, ಫ್ಯಾನ್ಗಳು ಹೋಗಿ ಪಿಕ್ಚರ್ ಹಿಂಗಿತ್ತು ಹೀಗಿತ್ತು ಅಂತೆಲ್ಲ ಹೇಳ್ತಾರಲ್ಲ, ಅದನ್ನ ಕಂಪ್ಲೀಟ್ ಆಗಿ ಬ್ಯಾನ್ ಆಗಿದೆ. ಇದಿಷ್ಟು ಪಾಯಿಂಟ್ ಆರ್ಗನೈಸ್ಡ್ ಸೋಷಿಯಲ್ ಮೀಡಿಯಾ ಗ್ಯಾಂಗ್ಗಳಿಂದ ಟೇಕನ್. ನಿಮ್ಮ ಆ ವ್ಯಾಲಿಡ್ ಪಾಯಿಂಟ್ ಅನ್ನ ನಾನು ಪರಿಗಣಿಸಿ ನಾನು ನಿಮಗೆ ಪ್ರಶ್ನೆ ಕೇಳ್ತಾ ಇದ್ದೀನಿ. ತಮಿಳುನಾಡಿನಲ್ಲೂ ಹಾಗಾದ್ರೆ ದರ್ಶನ್ ಅವರ ಅಭಿಮಾನಿಗಳನ್ನ ಸರ್ ಪ್ರೈವಸಿ ಏನದು ಪೈರಸಿ ಮಾಡ್ತಿರೋದು? ದರ್ಶನ್ ಅವರ ಕೇಳಿಸ್ಕೊಳ್ಳಿ ಸರ್, ತಮಿಳುನಾಡಲ್ಲೂ ಕೂಡ ದರ್ಶನ್ ಅವರ ಅಭಿಮಾನಿಗಳೇನ ಈ ರಿವ್ಯೂಗಳನ್ನ ನೆಗೆಟಿವ್ ಆಗಿ ಕೊಡ್ತಾ ಇರೋದು? ಈ ಪೇಯ್ಡ್ ಫ್ಯಾನ್ ಅಸೋಸಿಯೇಷನ್ಗಳು ಕೇವಲ ದರ್ಶನ್ ಅವರಿಗೆ ಮಾತ್ರ ಇರೋದ, ಬೇರೆ ನಟರಿಗಿಲ್ವಾ ಸರ್? ನೋಡಿ, ಒಂದು ಟೂಲ್, ಒಂದು ಫಿಲ್ಮ್ ಇಂಡಸ್ಟ್ರಿಯನ್ನ ಬೆಳೆಸಲಿಕ್ಕೆ ಬೇಕಾಗಿರ್ತಕ್ಕಂಥದ್ದು ರೆವಿನ್ಯೂ. ಯಾರು ಪಿಕ್ಚರ್ ಎಷ್ಟು ಕಲೆಕ್ಟ್ ಮಾಡ್ತಾರೆ, ಆವಾಗ ಅವ್ರ ಫ್ಯಾನ್ ಸ್ಟೇಟಸ್ ಜಾಸ್ತಿ ಬರುತ್ತೆ. ಯಾರು ನಿಜವಾದ ಫಸ್ಟ್ ಡೇ ಫಸ್ಟ್ ಶೋಗೆ ಕ್ರೌಡ್ ಅನ್ನು ಇಳಿತಾರೆ, ದಟ್ ಪ್ರೊಡ್ಯೂಸರ್, ಮುಂದಿನ ಪ್ರೊಡ್ಯೂಸರು ಹುಟ್ಕೊಳ್ಳೋದು. ನಾನು ದರ್ಶನ್ ಫಿಲ್ಮ್ ಮಾಡಬೇಕು, ಯಶ್ ಫಿಲ್ಮ್ ಮಾಡಬೇಕು. ಯಶು, ಪುನೀತ್ ರಾಜ್ಕುಮಾರ್ ಮತ್ತು ಸುದೀಪ್ ಅವರು ಏನು ಫಸ್ಟ್ ಡೇ ಫಸ್ಟ್ ಶೋ ಕಲೆಕ್ಷನ್ ಬರುತ್ತಲ್ಲ, ದಟ್ ಗಿವ್ಸ್ ಕಾನ್ಫಿಡೆನ್ಸ್ ಟು ಅ ಪ್ರೊಡ್ಯೂಸರ್. ಅದನ್ನ ಡೆವಲಪ್ ಮಾಡ್ಲಿಕ್ಕೆ ಒಂದು ಫ್ಯಾನ್ ಪಡೆಗಳನ್ನ ಮಾಡ್ತಾರೆ, ಫಸ್ಟ್ ಡೇ ಫಸ್ಟ್ ಶೋ ಮಾಡ್ಲಿಕ್ಕೆ. ಇದು ಇವನ್ ಫಾರ್ ದರ್ಶನ್ ಆಲ್ಸೋ. ದರ್ಶನ್ ಆಲ್ಸೋ ಗೆಟ್ಸ್ ಹೈಯೆಸ್ಟ್ ನಂಬರ್ ಆಫ್ ಫ್ಯಾನ್ಸ್. ಅದೇನು ಫಸ್ಟ್ ಡೇ ಫಸ್ಟ್ ಶೋ ವಾಸ್ ಎಕ್ಸ್ಟ್ರಾರ್ಡಿನರಿ. ಅದೇ ಲೆಟ್ ಮಿ ಬಿ ವೆರಿ ಆನೆಸ್ಟ್ ವಿತ್ ಯು. ಬಟ್ ದ ಕಲೆಕ್ಷನ್ ಓವರ್ ಅ ಪೀರಿಯಡ್ ಆಫ್ ಟೈಮ್ ಯಾಕೆ ಕೆಳಗೆ ಬಿತ್ತು, ದಟ್ ಸೆಕೆಂಡರಿ. ಫಸ್ಟ್ ಡೇ ಫಸ್ಟ್ ಶೋ ಅನ್ನ ಕ್ರಿಯೇಟ್ ಮಾಡ್ಲಿಕ್ಕೆ, ಆ ಸ್ಟ್ರೆಂತ್ ಅನ್ನು ಕ್ರಿಯೇಟ್ ಮಾಡ್ಲಿಕ್ಕೆ ಫ್ಯಾನ್ ಕ್ಲಬ್ ಗಳನ್ನು ಯೂಸ್ ಮಾಡ್ತಾರೆ. ಇದು ಆರ್ಗನೈಸ್ಡ್ ಕ್ರೈಮ್ ತರನೇ, ಆರ್ಗನೈಸ್ಡ್ ಪ್ರಶ್ನೆ, ಒಂದು ಸೋಷಿಯಲ್ ಮೀಡಿಯಾ ಗ್ಯಾಂಗ್. ಗಣೇಶ್ ಸರ್,